ಬುದ್ಧ ಒಂದೂರಿನಿಂದ ಇನ್ನೊಂದೂರಿಗೆ ಪ್ರಯಾಣ ಮಾಡ್ತಾ ಇದ್ದ. ದಾರಿಯಲ್ಲಿ ಸಿಕ್ಕ ಕಷ್ಟದಲ್ಲಿದ್ದವರಿಗೆ ನೆರವಾಗುತ್ತಾ ಸಾಗ್ತಾ ಇದ್ದ. ಜನರು ಕೂಡ ಆತನ ಮಾತುಗಳನ್ನು ಸಂತೋಷವಾಗಿ ಆಲಿಸ್ತಾ ಇದ್ರು. ಸಹಜವಾಗಿ ಬುದ್ಧ ಜನವರಿಗೆ ಇಷ್ಟವಾಗುತ್ತಾ ಇದ್ದ. ಬುದ್ಧ ತನ್ನ ಶಿಷ್ಯರೊಂದಿಗೆ ಪ್ರವಾಸದಲ್ಲಿದ್ದ. ಬುದ್ಧನಿಗೆ ಎದುರಾದ ವ್ಯಕ್ತಿಯೊಬ್ಬ ಹಿಗ್ಗಾಮುಗ್ಗಾ ಬುದ್ಧನನ್ನ ನಿಂದಿಸತೊಡಗಿದ. ಆದರೆ ಬುದ್ಧ ಅದಕ್ಕೆ ಯಾವುದೇ ಪ್ರತ್ಯುತ್ತರ ನೀಡದೆ ಮೌನವಾಗಿಯೇ ಇದ್ದ. ಇದನ್ನು ಕಂಡು ಆ ವ್ಯಕ್ತಿ ಮತ್ತೆ ಬೈಯಲು ಶುರು ಮಾಡಿದ. ಆದರೆ ಬುದ್ಧ ಮೌನವಾಗಿಯೇ ಇದ್ದ. ಆ ವ್ಯಕ್ತಿ ಮತ್ತೆ ಮತ್ತೆ ನಿಂದಿಸಿದರೂ ಬುದ್ಧ ಮಾತ್ರ ತುಟಿಪಿಟಿಕೆನ್ನದೆ ಮೌನವಾಗಿ ಶಾಂತವಾಗಿದ್ದ. ಜೊತೆಗಿದ್ದ ಶಿಷ್ಯರು, ಸುತ್ತಮುತ್ತ ನೆರೆದ ಜನರು ಎಲ್ಲರೂ ಬುದ್ಧನ ಈ ಶಾಂತತೆಯನ್ನು ನೋಡಿ ಆಶ್ಚರ್ಯಕ್ಕೊಳಗಾದರು. ಏಕೆ ಬುದ್ಧ ಈ ವ್ಯಕ್ತಿಗೆ ಯಾವುದೇ ಉತ್ತರ ನೀಡುತ್ತಿಲ್ಲ ಎಂದು ಅವರಿಗವರೇ ಮುಖ ನೋಡಿಕೊಂಡರು. ಬುದ್ಧ ಶಾಂತವಾಗಿರುವುದನ್ನು ಕಂಡು ಕೊನೆಗೆ ಆ ವ್ಯಕ್ತಿಯ ಸಿಟ್ಟು ಕೂಡ ಕಡಿಮೆಯಾಗಿ ಶಾಂತವಾದ. ಆಗ ಬುದ್ಧ ಮಾತನಾಡಿದ, ನಮಗೆ ಸಿಕ್ಕಿರುವ ಉಡುಗೊರೆಯನ್ನ ನಾವು ಪಡೆಯಬೇಕೇ ಅಥವಾ ಬೇಡವೇ ಎಂಬುದು ನಮ್ಮ ಆಯ್ಕೆಗೆ ಬಿಟ್ಟಿದ್ದು. ಅದನ್ನು ಸ್ವೀಕರಿಸಿದರೆ ಅದು ನಮ್ಮ ಪಾಲಾಗುತ್ತದೆ, ಸ್ವೀಕರಿಸದೇ ಇದ್ದರೆ ಅದು ಉಡುಗೊರೆ ಕೊಡಲು ಮುಂದಾದವರಲ್ಲಿಯೇ ಉಳಿದು ಹೋಗುತ್ತದೆ. ಈಗ ವ್ಯಕ್ತಿಯ ನಿಂದನೆಯನ್ನು ಒಪ್ಪಿಕೊಳ್ಳುವುದು ಅಥವಾ ಬಿಡುವುದು ನನಗೆ ಬಿಟ್ಟಿದ್ದು. ಯಾವುದೇ ವಿಷಯಕ್ಕೆ ಆತುರದ ಪ್ರತಿಕ್ರಿಯೆ ನೀಡಬಾರದು, ಆಗ ಎದುರಾಗಬಹುದಾದ ಮಹಾಗಂಡಾಂತರವನ್ನು ತಡೆಯಬಹುದು ಎಂದು. ಇದನ್ನು ಕೇಳಿದ ವ್ಯಕ್ತಿ ಬುದ್ಧನ ಕಾಲಿಗೆ ನಮಸ್ಕರಿಸಿ ಕ್ಷಮೆಯಾಚಿಸಿದ. ಬುದ್ಧ ಕ್ಷಮಿಸಿ ಪ್ರಯಾಣ ಮುಂದುವರಿಸಿದ.